ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಲಧನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಚಾಮುಲ್ ಅಧ್ಯಕ್ಷರಾಗಿ 4ನೇ ಅಧ್ಯಕ್ಷರಾಗಿ ಮಧುನಳ್ಳಿ ಎಂ ನಂಜುಂಡಸ್ವಾಮಿಯವರು ಬಹುತೇಕ ಅಧ್ಯಕ್ಷರಾಗುವ ಸಂಭವನೀಯ ಅಧ್ಯಕ್ಷರು ಆಗಲು ಎಲ್ಲ ಸಿದ್ಧತೆಗಳನ್ನು ಭರ್ಜರಿ ಸಿದ್ಧತೆಯನ್ನು ಕಾಂಗ್ರೆಸ್ ಮುಖಂಡರು ಕೆಲವು ವಿದೇಶಿಗಳು ಮಾಡಿದ್ದಾರೆ. ದಿವಂಗತ ಮಲ್ಲಿಕಾರ್ಜುನಪ್ಪ ಮತ್ತು ದಿವಂಗತ ಕಮಲಮ್ಮನವರ 3ನೇ ಪುತ್ರ ಎಂ ನಂಜುಂಡಸ್ವಾಮಿಯವರು ಅವ್ರ ಜೊತೆ 5 ಜನ ಸಹೋದರರಿದ್ದಾರೆ, ಅಕ್ಕಂದಿರಿದ್ದಾರೆ. ಹಾಗಾಗಿ ಒಂದು 1960ರಲ್ಲಿ ಜನಿಸಿದಂತಹ ಮಧುನಳ್ಳಿ ನಂಜುಂಡಸ್ವಾಮಿಯವರು ಬಹಳ ಕಷ್ಟಪಟ್ಟು ರಾಜಕೀಯವಾಗಿ ಒಂದು 10 ವರ್ಷಗಳ ಕಾಲ ಬಸ್ ಕಂಡಕ್ಟರಾಗಿ ಸೇವೆ ಸಲ್ಲಿಸಿ 2 ಬಾರಿ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದರು ಮತ್ತು ಅಧ್ಯಕ್ಷರಾಗಿದ್ದರು ಮಧುನಳ್ಳಿ ಗ್ರಾಮ ಪಂಚಾಯತಿಗೆ. ಇಷ್ಟೆಲ್ಲ ಅವಕಾಶಗಳನ್ನು ಪಡೆದು ಜನತಾ ಪರಿವಾರ ಆಗ್ಬೋದು, ದಿವಂಗತ ಎಚ್ ನಾಗಪ್ಪನವ್ರ ಜೊತೆ ಒಡನಾಟ ಆಗ್ಬೋದು, ಜಯಣ್ಣವ್ರ ಜೊತೆ ರಾಜಕೀಯ ಹೆಜ್ಜೆಗಳಾಗ್ಬೋದು. ಹೀಗೆ ಸಿದ್ದರಾಮಯ್ಯವರು ಮತ್ತು ಮಾದೇವ್ ಪ್ರಸಾದ್ ಅವರು ಮತ್ತು ಅನೇಕ ರಾಜಕೀಯ ಗಣ್ಯರುಗಳು ಚಾಮರಾಜನಗರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸೇರಿದಾಗ ಮಧುನಳ್ಳಿ ನಂಜುಂಡಸ್ವಾಮಿಯವರು ಕೂಡ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋದಂಥವ್ರು. ಹಾಗಾಗಿ ಅಲ್ಲಿಂದ ಅವರ ರಾಜಕೀಯ ಹೆಜ್ಜೆಗಳು ಬೇರೆ ಬೇರೆ ಥರ ಹೆಜ್ಜೆಗಳನ್ನು ಆಗಿದ್ದಾರೆ. ಕರ್ನಾಟಕ ಮಿಲ್ಕ್ ಫೆಡರೇಷನ್ಗೆ KMF ನಿರ್ದೇಶಕರಾಗಿ ಚಾಮರಾಜನಗರ ಜಿಲ್ಲೆಯಿಂದ ಇವರು ಆಯ್ಕೆಯಾಗಿ ಹೋಗಿದ್ದೊಂದು ಮತ್ತಷ್ಟು ಸಾಧನೆಗೆ ಅವರಿಗೆ ಮತ್ತಷ್ಟು ಮೆಟ್ಲು, ರಾಜಕೀಯ ಮೆಟ್ಲು ಸ್ಟೆಪ್ ಏರ್ತು. ಹಾಗಾಗಿ ಅಲ್ಲಿಂದ ಅವರು ಮತ್ತೆ ಚಾಮುಲ್ ಅಧ್ಯಕ್ಷರಾಗೋದಕ್ಕೆ ಭಾಳಷ್ಟು ಶ್ರಮಪಟ್ಟು 2ನೇ ಬಾರಿ 2 ಮತಗಳ ಅಂತರದಿಂದ ಅವರು ಗೆದ್ದರು. ಅದು ಪುಟ್ಟಣ್ಣಂಥ ರಾಜಕೀಯ ದಿಗ್ಗಜರ ಜೊತೆ ನಿಂತು ಗೆಲ್ಲದ ಸುಲಭದ ವಿಚಾರ ಇರಲಿಲ್ಲ. ಹಾಗಾಗಿ ಯಾವತ್ತು ಭಾಳ ಸಾಹಸ ಮಾಡಿ ಗೆದ್ದರು. ಚುನಾವಣೆಯಲ್ಲಿ ಗೆದ್ದ ಒಂದು ನಂತರ ಅವರು ಅಧ್ಯಕ್ಷರಾಗೋಕ್ಕೆ ಭಾಳ ಸಾಹಸ ಮಾಡಬೇಕಾಗಿತ್ತು. ಅವತ್ತು BJP ಅಧಿಕಾರ ಇತ್ತು. ಅದೃಷ್ಟವಶಾತ್ ಅದೃಷ್ಟಲಕ್ಷ್ಮಿ ಯಳಂದೂರು ವೈಸಿ ನಾಗೇಂದ್ರವರಿಗೆ ಅದೃಷ್ಟಲಕ್ಷ್ಮಿ ಒಲಿತು. ಹಾಗಾಗಿ ಜಯಣ್ಣವರ ಪಟ ಶಿಷ್ಯಂದ್ರಾಗಿ ಅವರು ರಾಜಕೀಯವಾಗಿ ಗುರುತಿಸ್ಕೊಂಡಿದ್ದಂಥವ್ರು ಆ ಸಂದರ್ಭದಲ್ಲಿ ಭಾಳಷ್ಟು ಹಿಂದೆಯಿಂದನೂ. ಮತ್ತು ಈಗ ಅಧ್ಯಕ್ಷರಾಗಬೇಕು 2 ವರ್ಷ ಇನ್ನು ಅವಕಾಶ ಉಳೀತು. ಹಾಗಾಗಿ ಚಾಮರಾಜನಗರ ಜಿಲ್ಲೆಯ ಎಲ್ಲ ಶಾಸಕರುಗಳು, ಪ್ರಮುಖವಾಗಿ ಗುಂಡ್ಲುಪೇಟೆಯ ಗಣೇಶ್ ಪ್ರಸಾದ್ ಅವರಾಗ್ಬೋದು, ಪುಟ್ಟರಂಗ ಶೆಟ್ಟರ್ ಆಗ್ಬೋದು ಚಾಮರಾಜನಗರ, ಮತ್ತು ಕೊಳ್ಳೇಗಾಲ ಕ್ಷೇತ್ರ ಶಾಸಕರಾದಂಥ ಕೃಷ್ಣಮೂರ್ತಿ ಅವರಾಗ್ಬೋದು, ಮಾಜಿ ಶಾಸಕರಾದ ನರೇಂದ್ರ ಅವರಾಗ್ಬೋದು, ಅಥವಾ ಮಂಜುನಾಥ್ ಅವರಾಗ್ಬೋದು, JDS ಮಂಜುನಾಥ್ ಅವರಾಗ್ಬೋದು, ಹೀಗೆ ಎಲ್ಲ ಶಾಸಕರುಗಳನ್ನು, ಮತ್ತು ಲೋಕಸಭಾ ಸದಸ್ಯರಾದಂತಹ ಸುನಿಲ್ ಬೋಸರ್ ಆಗ್ಬೋದು, HC ಜಿಲ್ಲಾ ಉಸ್ತುವಾರಿ ಸಚಿವ ವೆಂಕಟೇಶ್ ಅವರಾಗ್ಬೋದು, ಮತ್ತು ಮಾದೇವಪ್ಪನವರಾಗ್ಬೋದು, ಹೀಗೆ ಎಲ್ಲರನ್ನು ಚಾಮರಾಜನಗರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಎಲ್ಲ ಶಾಸಕರುಗಳು ಮತ್ತು ಗಣ್ಯರುಗಳನ್ನು ಭೇಟಿ ಮಾಡಿ ತಮಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಪ್ರಯತ್ನ ಮಾಡಿದ ಫಲದಲ್ಲಿ ಈಗ ಅವರಿಗೆ ಒಂದು ಅವಕಾಶ ಸಿಕ್ಕಿದೆ. ಅವಕಾಶ ಬಹುತೇಕ ಖಚಿತವಾಗಿ ಸೋಮವಾರ ಅವರು ಮಧ್ಯಾಹ್ನ ಅದರ ಅಧಿಕಾರ ನಾವು ನಿಮ್ಮ ರಿಕ್ವೆಸ್ಟ್ ಮಾಡೋದು ಅಂತ ಹೇಳಿದ್ರೆ, ಹುಡುಗರು ಹೊಸಬ್ರೋಣ, ಸಂಜಯ್ ಆಗ್ಬೋದು, ನಮ್ಮ ಯೋಗೇಂದ್ರ ಆಗ್ಬೋದು, ಶಿವು ಒಬ್ಬಡಿ ಎಕ್ಸ್ಪೀರಿಯನ್ಸ್ಡು, ಇನ್ನೆಲ್ಲ ಯಾರಿದ್ದಾರೆ ಹುಡುಗರು ಎಲ್ಲ ಈಗ ಬಂದಿರೋ ಚಿಕ್ಕ ಚಿಕ್ಕ ಹುಡುಗರೋಣ. ಏನಾರ ಸಣ್ಣ ಪುಟ್ಟ ತಪ್ಪಾದ್ರೂ ತಾವು ಹಿಂಗಲ್ಲಪ್ಪ ಹಿಂಗೆ ಅಂತ ಹೇಳಿ ಅವ್ರಿಗೆ ಗೈಡ್ಲೈನ್ಸ್ ಮಾಡಿ ನೀವು ಇದು ಮಾಡೋಣ. ಇಲ್ಲ, ನೀವು ಏನ ನಮ್ಮಲ್ಲೂ ಸದಾ ಏನಾರ ಇದ್ರೆ ವಿಚಾರ ಇದ್ರೆ ಹೇಳಿ, ನಮ್ ಕಡೆ ಏನಾರ ಆಗ್ಬೇಕಾದ್ರೆ ಕೆಲಸ ಸಹಕಾರದಿಂದ ನಾನು ಅಧ್ಯಕ್ಷರೇ ಚಾಮುಲ್ ಅಧ್ಯಕ್ಷರೇ ನಮಸ್ತೆ ಅಧ್ಯಕ್ಷರೇ, ಕಂಗ್ರಾಚುಲೇಷನ್. ಈಗ ಏನಂತಂದ್ರೆ ನಮ್ಮ ಮತ್ತೆ ಎಲ್ಲ ಅಸೆಂಬ್ಲಿ ಪ್ರೆಸಿಡೆಂಟ್ಸ್ ಇದ್ದಾರೆ, ಬ್ಲಾಕ್ ಪ್ರೆಸಿಡೆಂಟ್ಸ್ ಇಲ್ಲೇ ಇದ್ದಾರೆ. ಅಧ್ಯಕ್ಷರೇ ಕಂಗ್ರಾಚುಲೇಷನ್. ಶಿವ ಮಾತಾಡ್ತಾ ಇದ್ದೀನಿ. ಆಶೀರ್ವಾದ. ಯುವ ಸ್ನೇಹಿತರಿಗೆ ಧನ್ಯವಾದಗಳು. ತಾವೆಲ್ಲ ಒಂದ್ ಸೈಡ್ ನಿಂತು ಕೆಲಸ ಮಾಡಿದಿರ, ಬಹಳ ಖುಷಿ ಆಗುತ್ತೆ. ನಾನು ಕೂಡ ಚೇತನ್ ಯೋಗೇಂದ್ರ ತರ ಶಿವ ತರ ಕೆಳಮಟ್ಟದಿಂದ ಬಂದಂತವನು. ತಾವೆಲ್ಲ ಸಹಕಾರ ಕೊಟ್ಟು ಕೆಲಸ ಮಾಡಿದ್ರೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದವನ್ನು ಹೇಳ್ತೀನಿ ಬ್ರದರ್. ಚೇತನ್ಗೆ ನಾನೇ ಫೋನ್ ಮಾಡಿದ್ದೆ ಇವಾಗ ಥ್ಯಾಂಕ್ಸ್ ಹೇಳೋದಕ್ಕೆ ಅಂತ. ಅವಾಗ ತಾವೆಲ್ಲ ಸಿಕ್ಕಿರೋದು ಬಹಳ ಖುಷಿ ಆಗುತ್ತೆ. ಸರ್, ಕಂಗ್ರಾಚುಲೇಷನ್ ಸರ್ ತಮಗೆ. ಯಾಕಂದ್ರೆ ನಾನು KMF ಡೈರೆಕ್ಟರ್ ಆಗಿದ್ದೀನಿ, ಮತ್ತು ಇವಾಗ ನಾಳೆ ಚಾಮುಲ್ ಅಧ್ಯಕ್ಷನಾಗಿದ್ದೀನಿ. ಎಸ್ ಮಾದೇವ್, ವೆಂಕಟೇಶ್ ಅವರು ಎಲ್ಲ ನಮ್ಮ ಸಿದ್ದರಾಮಯ್ಯ ಸಹಕಾರದಿಂದ ನಾಳೆ ನಾನು ಅಧ್ಯಕ್ಷನಾಗ್ತಾ ಇದ್ದೀನಿ ಸರ್. ನಿಮ್ಗೂ ಒಳ್ಳೆ ರೀತಿ ಆಗ್ಲಿ, ಇದು ಸ್ಟೇಟ್ ಅಲ್ಲಿ ಯೂತ್ಸ್ನ ಮತ್ತೆ ಎಲ್ಲಾ ರೀತಿಯಲ್ಲಿ ಬೆಳೆಸಕ್ಕೆ ವ್ಯವಸ್ಥೆ ಮಾಡಿ, ನಮ್ಮ ಸಹಕಾರ ಯಾವಾಗ ಇದ್ದೇ ಇರುತ್ತೆ ಸರ್. ಭಾನುವಾರ ಗುಂಡೇಗಾಲ ಶ್ರೀಗಳು ನೇರವಾಗಿ ಭೇಟಿ ಮಾಡಿ ಅವರಿಗೆ ಆಶೀರ್ವಾದವನ್ನು ಹಾರೈಸಿದರು. ಅದೇ ಥರ ಜಿಲ್ಲಾ ಯೂತ್ ಕಾಂಗ್ರೆಸ್ ಹೊಸ ನೂತನ ಪದಾಧಿಕಾರಿಗಳು ಮತ್ತು ಚೇತನ್ ದರ್ರಾಜ್ ಅವ್ರ ಜೊತೆ ಬಂದಿದ್ದಂಥ ಅನೇಕ ರಾಜ್ಯ ಕಾಂಗ್ರೆಸ್ ಯುವ ಕಾಂಗ್ರೆಸ್ ಮುಖಂಡರಾದಂಥ ಚೇತನ್ ದರ್ರಾಜ್ ಅವರು ತಮ್ಮ ಇತರ ಎಲ್ಲ ಪದಾಧಿಕಾರಿಗಳ ಮುಖಂಡಗಳ ಜೊತೆ ಅವ್ರ ಮನೆಗೆ ನೇರವಾಗಿ ಭೇಟಿ ಕೊಟ್ಟು ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಿದ್ರು ಮತ್ತು ಅವರಿಗೆ ಗೌರವವನ್ನು ಸಲ್ಲಿಸಲಾಯಿತು. ನಾಳೆ ಅಧ್ಯಕ್ಷರಾಗುವ ಎಲ್ಲ ಲಕ್ಷಣಗಳು ಮತ್ತು ಅವಕಾಶಗಳು ಇರೋದ್ರಿಂದ ಅಡ್ವಾನ್ಸ್ ಆಗಿ ಇವತ್ತೇ ಅವರಿಗೆ ಕಾಂಗ್ರೆಸ್ ಮಾಡಿ ಅವರಿಗೆ ವಿಶ್ ಮಾಡಿ ಎಲ್ಲರೂ ಕೂಡ ಯೂತ್ ಕಾಂಗ್ರೆಸ್ ವತಿಯಿಂದ ಅವರಿಗೆ
ಗೌರವವನ್ನು ಸಲ್ಲಿಸಲಾಯಿತು ಮತ್ತು ಸನ್ಮಾನವನ್ನು ಸಹ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಜಿಲ್ಲೆಯ ಯುವ ಕಾಂಗ್ರೆಸ್ ಮುಖಂಡರುಗಳು ಮತ್ತು ಕೊಳ್ಳೇಗಾಲ ಯುವ ಕಾಂಗ್ರೆಸ್ ಮುಖಂಡರುಗಳು, ಅನೂರು ಬ್ಲಾಕ್ ಕಾಂಗ್ರೆಸ್ ಯುವ ಮುಖಂಡರು ಸಹ ಹಾಜರಿದ್ದರು. ನಾನು ಇವತ್ತು ನಮ್ಮ ಮುಂದಿನ ಚಾಮುಂಡಿ ರಾಜಕೀಯದಲ್ಲಿ ಅದೃಷ್ಟದ ಬಾಗಿಲು ತೆರೆದರೆ ಎಲ್ಲವೂ ಕೂಡ ಲಭ್ಯ ಮತ್ತು ಅವಕಾಶಗಳು ಸಿಕ್ಕಿದಾಗ ಅದು ಒಂದು ರಾಜಕೀಯ ಮೆಟ್ಲಾಗುತ್ತೆ. ಸರ್, ಕಂಗ್ರ್ಯಾಚುಲೇಷನ್ ಸರ್, ಅಡ್ವಾನ್ಸ್ ಕಂಗ್ರ್ಯಾಚುಲೇಷನ್. ನಾಳೆ ಬಹುಶಃ ಇಷ್ಟೊತ್ತಿಗೆ ನಿಮ್ಮ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಅನಿಸುತ್ತೆ. ನಿಮ್ಮ ಚಾಮುಲ್ ನಿರ್ದೇಶಕ ಸ್ಥಾನದಿಂದ ತಾವು 2 ಬಾರಿ ಆಯ್ಕೆಯಾಗಿ ಈಗ KMF ಕರ್ನಾಟಕ ಮಿಲ್ಕ್ ಫೆಡರೇಷನ್ಲೂ ಕೂಡ ತಾವು ಡೈರೆಕ್ಟರ್ 5 ಸೇವೆ ಸಲ್ಲಿಸಿದ್ದೀರಿ. ಈಗ ನಿಮ್ಗೊಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ಅಂತ ಅನಿಸುತ್ತೆ. ಈ ಸಾಧನೆಗೆ ನೀವು ಅದೃಷ್ಟವಂತರು ಮತ್ತು ಈ ಸಾಧನೆಗೆ ಮಧುರಹಳ್ಳಿಯಿಂದ ಒಂದು ಪುಟ್ಟ ಗ್ರಾಮದಲ್ಲಿ ಹುಟ್ಟಿ ದೊಡ್ಡ ಗ್ರಾಮದಿಂದ ಹುಟ್ಟಿ ಈ ಸಾಧನೆಗೆ ಹೋಗಿದ್ದೀರಿ, ಚಾಮುಲ್ ನಿರ್ದೇಶಕರಾಗಿದ್ದೀರಿ, ರಾಜ್ಯ ಮಟ್ಟದ ನಿರ್ದೇಶಕರಾಗಿದ್ದೀರಿ. ಏನಿಸುತ್ತೆ ಸರ್, ಈ ಖುಷಿ ಸಂಭ್ರಮ ನಿಮಗೆ ಬರ್ತಾ ಇದೆ, ಹತ್ತಿರದಲ್ಲಿ ಇದೆ ತುಂಬ ಇವತ್ತಿನ ದಿನದಲ್ಲಿ? ಯಾಕಂತಂದ್ರೆ ಈ ಜಿಲ್ಲೆಯ ಚಾಮರಾಜ ಜಿಲ್ಲೆಯ ರೈತರ ಮತ್ತು ಉತ್ಪಾದಕರ ಮೊದಲು ಅವರಿಗೆ ಧನ್ಯವಾದಗಳನ್ನ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂತಂದ್ರೆ ಇವತ್ತು 2 ಬಾರಿ ಆಯ್ಕೆ ಆಗಬೇಕಾದ್ರೆ ರೈತರ ಪರವಾಗಿ ಉತ್ಪಾದಕರ ಪರವಾಗಿ ನನಗೆ 2 ಸತಿ ಆಯ್ಕೆ ಮಾಡಿದ್ದಾರೆ. ಮೊದಲನೇದಾಗಿ ಅವರ ಧನ್ಯವಾದಗಳನ್ನ ಹೇಳ್ತಾ, ಮತ್ತು ಇನ್ನು ಮುಂದೆ ಈ ಜಿಲ್ಲೆಯಲ್ಲಿ ಅನೇಕ ಗಣ್ಯರು ಇವತ್ತು ದಿವಂಗತ ಮಾದೇವ್ ಪ್ರಸಾದ್ ಅವರು ಇರ್ಬೋದು, ದಿವಂಗತ ಧ್ರುವನಾರಾಯಣ ಅವರು, ಜಯಣ್ಣವರು, ಶ್ರೀನಿವಾಸ್ ಪ್ರಸಾದ್ ಅವರು, ಅನೇಕ ನದಿ ಸಾಹೇಬರು, ಅನೇಕ ಗಣ್ಯರು ಈ ಜಿಲ್ಲೆ, ನಮ್ಮ ಜಿಲ್ಲೆಯ ದಿವಂಗತ ನಾಗಪ್ಪನವರು ಇರ್ಬೋದು, ಮತ್ತು ರಾಜಶೇಖರ ಮೂರ್ತಿ ಅವರು ಇರ್ಬೋದು, ಬೆಂಕಿ ಮಾದೇವ್ ಅವರು ಇರ್ಬೋದು, ಮತ್ತು ಬಿ ರಾಚಯ್ಯನವರು ಇರ್ಬೋದು, ಅನೇಕ ಗಣ್ಯರು, ದಿವಂಗತ ನಾಗಪ್ಪನವರು ಮತ್ತು ದಿವಂಗತ ರಾಜಗೌಡರು, ಅನೇಕ ಗಣ್ಯರು ಈ ಜಿಲ್ಲೆಯ ಅಭಿವೃದ್ಧಿಗೆ ಅನೇಕ ಅಭಿವೃದ್ಧಿ ಕೆಲಸಕ್ಕೆ ದುಡಿದಿದ್ದಾರೆ. ಅವರ ಒಂದು ಶಿಷ್ಯನಾಗಿ ಮತ್ತು ಅವರ ಒಂದು ಕಾರ್ಯಕರ್ತನಾಗಿ ನಾನು ಇವತ್ತು ಒಂದು ಸ್ಥಾನವನ್ನ ಪಡೆದಿದ್ದೀನಿ. ಮುಂದಿನ ದಿನಗಳಲ್ಲಿ ಇವತ್ತು ರೈತರು ಮತ್ತು ಉತ್ಪಾದಕರಿಗೆ ಅನುಕೂಲ ಆಗಂತ ಮಟ್ಟಕ್ಕೆ ರೈತರಿಗೆ ಒಂದು ಉತ್ತಮ ದರವನ್ನು ಕೊಡಿಸೋದಿರ್ಬೋದು, ಅವ್ರಿಗೆ ಮೂಲಭೂತ ಸೌಕರ್ಯ ಕೊಡುವಂತ ವಿಚಾರ ಇರ್ಬೋದು, ಅನೇಕ ವಿಚಾರಗಳು ಇನ್ನು ರೈತರ ಸಮಸ್ಯೆಗಳು ಬೇಕಾದಷ್ಟಿವೆ. ಅದನ್ನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಇರ್ಬೋದು, ಉಸ್ತುವಾರಿ ಮಂತ್ರಿ ವೆಂಕಟೇಶ್ ಇರ್ಬೋದು, ಅನೇಕ ಇಲ್ಲಿ ನಮ್ಮ ಜಿಲ್ಲೆಯ ಶಾಸಕರನ್ನು ಒಳಗೊಂಡು ನಾವು ಅವರ ಅಭಿವೃದ್ಧಿ ಕೆಲಸಗಳನ್ನ ಅವರು ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ಮಾಜಿ ಶಾಸಕರು, ಜಿಲ್ಲೆ ಉಸ್ತುವಾರಿ ಮಂತ್ರಿಗಳು, SC ಮಾದೇವಪ್ಪನವರು, ಲೋಕಸಭಾ ಸದಸ್ಯರಾದ ಸುನೀಲ್ ಬೋಸ್ ಅವರು, ಅನೇಕ ಗಣ್ಯರನ್ನ ನಾವು ಒಳಗೊಂಡು ಅವರಿಗೆ ನಾವು ವಿಚಾರವನ್ನು ತಿಳಿಸಿ, ಮತ್ತು ನಮ್ಮ ಚಾಮುಲ್ಗೆ 52 ಕೋಟಿ ಬಾಕಿ ಹಣ ಬರಬೇಕಾಗಿದೆ. ಆ ವಿಚಾರವಾಗಿ ನಮ್ಮ ಎಲ್ಲ ಶಾಸಕರು, ಜಿಲ್ಲೆಯ ಶಾಸಕರು ಮತ್ತು ಉಸ್ತುವಾರಿ ವೆಂಕಟೇಶ್ ಅವರು ಆ ವಿಚಾರದಲ್ಲಿ ಅವರು ಇವತ್ತಿನ ಬಜೆಟ್ ನಮಗೆ ಕೊಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಕೊಟ್ಟಾಗ ರೈತರ ದರನ ಇನ್ನೂ ₹1 ಹೆಚ್ಚಿಗೆ ಮಾಡಬಹುದು. ಮೊನ್ನೆ ದಿನ ಮೀಟಿಂಗ್ ನಡೆದ್ರಲ್ಲಿ ಇವತ್ತು 11ನೇ ತಾರೀಕಿನಿಂದ ₹1 ದರವನ್ನು ಹೆಚ್ಚಿಗೆ ಮಾಡಿದೀವಿ. ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಇನ್ನೊಂದ್ಸತಿ ಆಡಳಿತ ಮಂಡಳಿಯನ್ನ ಕರೆದು ಇನ್ನೂ ದರವನ್ನ ನಮ್ಮ ಎಲ್ಲರ ಹತ್ರ ಚರ್ಚೆ ಮಾಡಿ ದರವನ್ನ ಜಾಸ್ತಿ ಮಾಡೋದಕ್ಕೂ ನಾವು ಇನ್ನೂ ಪ್ರಯತ್ನ ಮಾಡ್ತಿದ್ದೀವಿ. ಹಂಗೆ ನಮ್ಮ ರೈತರ ಒಳಿತಿಗಾಗಿ ಇನ್ನು ಏನ್ ಮಾಡಬೇಕು, ತರಬೇಕು, ಸರ್ಕಾರದಿಂದ ಸೌಲಭ್ಯಗಳನ್ನ ತಂದು ರೈತರ ಹಿತದೃಷ್ಟಿಯಿಂದ, ನಾವು ಉತ್ಪಾದಕರ ಹಿತದೃಷ್ಟಿಯಿಂದ ಹಿತ ಕಾಯಕ ಸಲುವಾಗಿ ನಾನು ಮತ್ತು ನಮ್ಮ ಆಡಳಿತ ಮಂಡಳಿ ಎಲ್ಲಾ ಸದಸ್ಯರು ಸೇರಿ ನಾವು ಒಗ್ಗಟ್ಟಿನಿಂದ ಕೆಲಸ ಮಾಡಿ ಅವರ ರೈತರ ಅಭಿವೃದ್ಧಿಗೆ ದುಡಿಯಕ್ಕೆ ನಾವು ಪ್ರಯತ್ನ ಮಾಡ್ತಿದ್ದೀವಿ. ಸರ್, ಚಾಮರಾಜನಗರ ಜಿಲ್ಲೆನಲ್ಲಿ ಸರ್ ತಾವು ಈಗ 10 ವರ್ಷದಿಂದ ತಾವು 2 ಬಾರಿ 2ನೇ ಬಾರಿ 5 ವರ್ಷ ಕಳೆದಿದೆ. ಈಗ 7 ವರ್ಷ ಆಗಿದೆ ನೀವು ನಿರ್ದೇಶಕರಾದ್ಮೇಲೆ. ಪ್ರಮುಖವಾಗಿ ಜಿಲ್ಲೆನಲ್ಲಿ ಸರ್ ನಮ್ಮ ಹಾಲು ಉತ್ಪಾದಕರ ಮೂಲ ಸಮಸ್ಯೆ ಏನಿದೆ ಸರ್? ಈಗ ಒಂದೊಂದು ಜಿಲ್ಲೆಯಲ್ಲಿ ಒಂಥರ ಸಮಸ್ಯೆ ಐತೆ ಇಡೀ ರಾಜ್ಯದಲ್ಲಿ. ನಮ್ಮ ಚಾಮೂಲ್ ಸಂಬಂಧಪಟ್ಟಂಗೆ ಮೂಲ ಸಮಸ್ಯೆ ಏನು ಸರ್ ಹಾಲು ಉತ್ಪಾದಕರು? ಇವಾಗ ಒಂದೊಂದು ತಾಲೂಕು ಒಂದೊಂದು ರೀತಿ ಇರ್ತದೆ. ಗುಡ್ಡ ಪ್ರದೇಶ, ಇವತ್ತು ಅನೂರು ಇರ್ಬೋದು, ಗುಂಡ್ಲುಪೇಟೆ ಇರ್ಬೋದು, ಮತ್ತು ಚಾಮರಾಜನಗರ ಇರ್ಬೋದು, ಕೊಳ್ಳೇಗಾಲ ಇರ್ಬೋದು, ರೈತರ ಸಮಸ್ಯೆ ಹಲವು ಇವೆ. ಅದರಿಂದ ಆ ರೈತರ ಸಮಸ್ಯೆನ ಆ ಭಾಗದ ನಿರ್ದೇಶಕರುಗಳನ್ನ ನಾನು ಕೇಳ್ಕೊಂಡು ಅಲ್ಲಿ ಏನಿದೆ ಸಮಸ್ಯೆ ಅನ್ನೋದನ್ನ ಪರಿಹಾರ ಮಾಡೋದಕ್ಕೆ ಯಾವ ರೀತಿ ಮಾಡಬೇಕು. ಕೆಲವೆಲ್ಲ ಇವಾಗ ಏನಾಗಿದೆ ಅಂತಂದ್ರೆ ಕೆಲವು ಡಾಕ್ಟರ್ಗಳಿಲ್ಲ, ಗೌರ್ಮೆಂಟ್ ಇಂದ ಡಾಕ್ಟರ್ಗಳಿಲ್ಲ, ಮತ್ತು ಪಶುವೈದ್ಯ ಶಾಲೆಗಳಿಲ್ಲ. ಇವಾಗ ಎಲ್ಲೂ ಇವಾಗ ಸಾಮಾನ್ಯ ಕಮ್ಮಿ ಆಗಿದೆ. ಅದನ್ನ ನಾವು ಮಾನ್ಯ ಸಚಿವರಾದ ವೆಂಕಟೇಶ್ ಅವರು, ಅದಕ್ಕಂದ್ರೆ ಪಶುವೈದ್ಯ ಸಚಿವರಾದ್ರಿಂದ ಅವ್ರನ್ನೂ ಸುಧಾ ನಾವು ಕೇಳ್ಕೊಂಡಿದೀವಿ. ಮತ್ತು ಸಹಕಾರ ಮಂತ್ರಿಗಳಾದ ರಾಜಣ್ಣವ್ರನ್ನೂ ಸುಧಾ ನಾವು ಅವ್ರನ್ನು ಸಹಕಾರನ ತೆಗೆದುಕೊಂಡು ಈ ಜಿಲ್ಲೆ ಅಭಿವೃದ್ಧಿಗೆ ರೈತರ ಮತ್ತು ಉತ್ಪಾದಕರು, ಎಲ್ಲಕ್ಕಿಂತ ಹೆಚ್ಚಾಗಿ ಉತ್ಪಾದಕರು ಮೊದಲು. ಯಾಕಂತಂದ್ರೆ ಇಂದು ರೇಷ್ಮೆ ಇಲಾಖೆ ಇತ್ತು, ರೇಷ್ಮೆಯಿಂದ ಗೂಡನ್ನು ಬೆಳೆದು ರೈತರು ಇದು ಮಾಡ್ತಿದ್ರು. ಇವತ್ತು ಉತ್ಪಾದಕರು ಹೈನುಗಾರಿಕೆನೆ ನಂಬ್ಕೊಂಡಿರೋದ್ರಿಂದ ಹೈನುಗಾರಿಕೆಗೆ ಹೆಚ್ಚನ್ನ ಒತ್ತನ್ನ ಕೊಟ್ಟು ಅವರ ರೈತರ ಒಂದು ಅಭಿವೃದ್ಧಿಗೆ ಮತ್ತು ಆರ್ಥಿಕವಾಗಿ ಇರೋದಕ್ಕೆ ನಾವೆಲ್ಲ ಶಾಲೆ ನಮ್ಮ ಆಡಳಿತ ಮಂಡಳಿಯ ನಿರ್ದೇಶಕರ ಸಲಹೆ ಮೇರೆಗೆ ನಾನು ಎಲ್ಲನೂ ವಿಶ್ವಾಸ ತಕೊಂಡು ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಎಲ್ಲಕ್ಕಿಂತ ಮುಖ್ಯವಾಗಿ ಮಾನ್ಯ ಮುಖ್ಯಮಂತ್ರಿಗಳಾದ
ಸಿದ್ದರಾಮಯ್ಯನವರು ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದ 5 ಗ್ಯಾರಂಟಿಗಳನ್ನ ಕೊಟ್ಟಂತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಇವತ್ತಿಗೆ 5 ರೂಪಾಯಿ ನಮ್ಮ ಸಹಾಯಧನವನ್ನು ಕೊಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಹಾಯಧನವನ್ನು ನಾವು ಕೇಳಕ ನಮ್ಮ ರೈತರ ಪರವಾಗಿ ನಾವು ಇಚ್ಛೆ ಪಡ್ತೀವಿ. ಮತ್ತು ನಮ್ಮ ಇನ್ನೂ ರೈತರ ಸಮಸ್ಯೆ ಇದ್ದಾಗ, ಯಾಕಂದ್ರೆ ಇದು ಮೈಸೂರು ಜಿಲ್ಲೆ ಮತ್ತು ಚಾಮರಾಜನಗರ ಅಂತ ಬೇರೆ ಇಲ್ಲ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಣ್ಣ ತಮ್ಮ ಇದ್ದಾಗೆ ಅದು ಹೇಳುವೆ. ಅದರಿಂದ ಅವ್ರನ್ನೂ ಸುಧಾ ಸಹಕಾರಗಳನ್ನ ತಕ್ಕೊಂಡು ಮುಂದಿನ ದಿನಗಳಲ್ಲಿ ಜಿಲ್ಲೆ ಅಭಿವೃದ್ಧಿಗೆ ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಸರ್, ನಿಮ್ಮ ಚಾಮೂಲ್ನಲ್ಲಿ ಸರ್ ಹಾಲು ಅಥವಾ ಪೇಡ ಒಂದೆರಡು ಬಿಟ್ಟರೆ ಬೇರೆ ಏನೂ ಉತ್ಪಾದನೆ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಅನ್ಸುತ್ತೆ ಸರ್. ಜಾಗದ ಅವಕಾಶ ಇದೆ, ನಿಮಗೆ ಮೂಲ ಸೌಕರ್ಯಗಳು ಇರ್ಬೋದು, ಹಣದ ಕೊರತೆ ಇದೆ. ಹಾಗಾಗಿ ಅದನ್ನೆಲ್ಲ ಉತ್ಪಾದನೆ ಮಾಡೋಕ್ಕೆ, ಉದಾಹರಣೆಗೆ ಐಸ್ ಕ್ರೀಮ್ ಆಗ್ಬೋದು, ಐಸ್ ಕ್ರೀಮ್ ಬೇಡಿಕೆ ಇದೆ. ಮತ್ತು ಬೇಸಿಗೆನಲ್ಲಿ ಜಾನುವಾರು ಸಮಸ್ಯೆಗಳು ಬರ್ತದೆ. ಮತ್ತು ಇನ್ನು ಚಾಮೂಲ್ನಲ್ಲಿ ಇನ್ನೊಂದಷ್ಟು ಉತ್ಪಾದನೆಗಳು ಜಾಸ್ತಿ ಆಗ್ತದೆ. ಈಗಾಗಲೇ ಬೇರೆ ಬೇರೆ ರಾಜ್ಯಗಳಿಗೆ ಮಾರ್ಕೆಟಿಂಗ್ ಇಂಪ್ರೂವ್ ಮಾಡ್ತಾ ಇದ್ದೀರಾ ನಿಮ್ಮ ಚಾಮೂಲು. ಈಗ ಕೇರಳ, ತಮಿಳುನಾಡು ಮಾಡ್ತಾ ಇದ್ದೀರಾ. ಆದರೆ ನಿಮಗೆ ಅಪ್ಗ್ರೇಡ್ ಮಾಡ್ಕೊಳ್ಳೋದಕ್ಕೆ, ಬೇರೆ ಬೇರೆ ಉತ್ಪಾದನೆಗಳನ್ನ ಜಾಸ್ತಿ ಮಾಡೋದಕ್ಕೆ ಇನ್ನೂ ಕೂಡ ನಿಮಗೆ ಸರ್ಕಾರದಿಂದ ಯಾವುದೇ ಸೌಲಭ್ಯಗಳು ಸಿಗ್ತಾ ಇಲ್ಲ. ಈ ಮುಂದಿನ ಸಚಿವ ಸಂಪುಟದಲ್ಲಿ ತಮ್ಮ ಬೇಡಿಕೆ ಇಡಕ್ಕೆ ಏನಾದ್ರು ತಾವು ಪ್ರಯತ್ನ ಮಾಡ್ತೀರಾ ಸರ್? ಇವಾಗ ಏನಿದೆ ಅಂತಂದ್ರೆ, ಇವಾಗ ಆಲ್ರೆಡಿ ನೀವು ಹೇಳಿದಾಗ ಪೇಡೆ ಇರ್ಬೋದು, ಮತ್ತು ತುಪ್ಪ ಇರ್ಬೋದು, ಲಸ್ಸಿ ಇರ್ಬೋದು, ಮತ್ತು ಈಗ ಉಲ್ಲಾಸ್ ಗುಲ್ಲ ಅಂತ ಒಂದು ಪ್ರಾಡಕ್ಟ್ ಓಪನ್ ಮಾಡಿದೀವಿ. ಉಲ್ಲಾಸ್ ಗುಲ್ಲ ಇರ್ಬೋದು, ಮತ್ತು ಅನೇಕ ಮಜ್ಜಿಗೆ ಇವೆಲ್ಲ ಮಾಮೂಲಿ ಎಲ್ಲ ಇದಾವೆ. ಇವಾಗ ಹೆಚ್ಚಿನ ಒಂದು ಅಭಿವೃದ್ಧಿಗೋಸ್ಕರ ಇವಾಗ ನಮ್ಗೆ ಐಸ್ ಕ್ರೀಮ್ ಫ್ಯಾಕ್ಟರಿನ ಮಾಡಬೇಕು ಅಂತ ಯೋಜನೆ ಇಟ್ಕೊಂಡಿದೀವಿ. ಐಸ್ ಕ್ರೀಮ್ ಮಾಡಿದಾಗ ನಮ್ಗೆ ಪಕ್ಕದ ರಾಜ್ಯ ಕೇರಳ ಇರ್ಬೋದು, ತಮಿಳುನಾಡು ಇರ್ಬೋದು, ಎಲ್ಲಾ ರಾಜ್ಯಗಳಿಗೂ ನಾವು ಉತ್ಪನ್ನ ಮಾಡಿ ಮಿನಿಮಮ್ ಒಂದು 10,000 ಲೀಟರ್ ಇದಕ್ಕೆ ನಾವು ವ್ಯವಸ್ಥೆ ಮಾಡ್ಕೊಂಡಿದೀವಿ. ಇವತ್ತಿನ ಆ ಯೋಜನೆ ಸುಧಾ ಇವತ್ತು 66 ಕೋಟಿ ಯೋಜನೆಗಳನ್ನ ಇಟ್ಕೊಂಡಿದೀವಿ. ಅದ್ ಮಾಡಿದಾಗ ಅದನ್ನು ಹೆಚ್ಚಿಗೆ ಉತ್ಪನ್ನಗಳನ್ನ, ಅನೇಕ ಉತ್ಪನ್ನಗಳನ್ನ ಮಾಡಿ ಅದರಲ್ಲೂ ಉತ್ಪನ್ನ ಬಂದಂತ ಲಾಭನ ರೈತರಿಗೆ, ಅದು ಬಂದ ಲಾಭನ ರೈತರು ಕೂಡ ಉದ್ದೇಶದಿಂದ ಅದನ್ನು ಸುಧಾ ಮಾಡಿದೀವಿ. ಅದನ್ನ ಮಾಡಬೇಕಾದಾಗ ಆರ್ಥಿಕ ಪರಿಸ್ಥಿತಿ ನಮ್ಗೆ ದುಡ್ಡು ಬೇಕಾಗಿದೆ. ಅದನ್ನು ಸುಧಾ ಸರ್ಕಾರಕ್ಕೆ ನಾವು ಮನವಿನ ಮಾನ್ಯ ಮುಖ್ಯಮಂತ್ರಿಗಳನ್ನ ನಾವು ಕೇಳ್ಕೊಂಡಿದೀವಿ. ಈಗಾಗಲೇ ನಿಮ್ಗೆ ಹೇಳಿದಾಗೆ 52 ಕೋಟಿ ಬಾಕಿ ಬರಬೇಕು. ಆ 52 ಕೋಟಿ ಅನುದಾನ ನಮ್ಗೆ ಹಿಂದಿನ ದಿನದಲ್ಲಿ ಸಿದ್ದರಾಮಯ್ಯ ಹಿಂದಿನ ಸರ್ಕಾರದಲ್ಲಿ ಅವರು ಸಿದ್ದರಾಮಯ್ಯನವರು 2015ರಲ್ಲಿ 84 ಕೋಟಿ ಕೊಟ್ಟಿದ್ರು. ಅದರಲ್ಲಿ ಬಿಟ್ಟ ಕೊಟ್ಟು ಇನ್ನು 52 ಕೋಟಿ ಕೊಡಬೇಕು. ಅದನ್ನು ಸುಧಾ ಇವಾಗ ನಾವು ಉಸ್ತುವಾರಿ ಮಂತ್ರಿ ಎಲ್ಲ ನಮ್ಮ MLAಗಳ ಮುಖಾಂತರ ನಾವು ಮನವಿ ಮಾಡ್ಕೊಂಡಿದ್ವಿ. ಈ ಬಜೆಟ್ಲಿ ನೀವು ಅನೌನ್ಸ್ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂಡಿದ್ವಿ. ಯಾಕಂದ್ರೆ ಈ ಜಿಲ್ಲೆಗೆ ಇವತ್ತು ನಮ್ಮ ಪ್ರವಾಸ ಇರೋದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಮಹೇಶ್ವರ ಬೆಟ್ಟದಲ್ಲಿ ಒಂದು ಸಚಿವ ಸಂಪುಟನ ಏರ್ಪಡಿದ್ರೆ ಅದರಲ್ಲೂ ಸುಧಾ ನಾವು ಕೇಳ್ಕೊಳ್ಳಕ್ಕೆ ವ್ಯವಸ್ಥೆ ಮಾಡ್ಕೊಂಡು ಈ ಜಿಲ್ಲೆ ಅಭಿವೃದ್ಧಿಗೆ, ಈಗ ಯಾಕಂದ್ರೆ ಅವ್ರ ಸಚಿವನೇ ಸಂಪುಟ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲ ಸಚಿವ ಬರೋದ್ರಿಂದ ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗುತ್ತೆ ಅಂತ ನಾವು ಇವತ್ತು ನಿಂತ್ಕೊಂಡಿದ್ದೀವಿ. ಸರ್, ನೀವು ನಿಜವಾಗ್ಲೂ ಯಾರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನಿಮ್ಗೆ ಈ ಅವಕಾಶ ಬರೋದಕ್ಕೆ? ಇವತ್ತು ಇದನ್ನ ಫಸ್ಟ್ ಮೊದಲನೇದಾಗಿ ಇವತ್ತು ನಮ್ಮ ದಿವಂಗತ ಮಾದೇವಪ್ರಸಾದ್ ಅವರು ನಾನು ಇದನ್ನ ಪಡಬೇಕಾಗುತ್ತೆ. ಯಾಕಂತಂದ್ರೆ ಮೈಸೂರು ಜಿಲ್ಲೆನ ಬೇರ್ಪಟ್ಟು ನಮ್ಮ ಜಿಲ್ಲೆಗೆ ಯಾವುದೇ ಕೈಗಾರಿಕಾ ಪ್ರದೇಶಗಳು ಮತ್ತು ಇಂಡಸ್ಟ್ರಿಯಲ್ ಆಗ್ಬೋದು ಯಾವುದೂ ಸುಧಾ ಇವತ್ತು ಈ ಜಿಲ್ಲೆ ಒಳಗೆ ಇರಲಿಲ್ಲ. ಅದನ್ನ ನಮ್ಮ ದಿವಂಗತ ಮಾದೇವಪ್ರಸಾದ್ ಅವರು ಇವತ್ತು ತಂದು ಇವತ್ತು ಒಂದು ಒಕ್ಕೂಟವನ್ನ ರಚನೆ ಮಾಡಿದ್ದಾರೆ. ಮತ್ತು ಅದರ ಪರವಾಗಿ ಮತ್ತು ಅವ್ರಿಗೆ ಮತ್ತು ನಮ್ಮ ಧ್ರುವನಾರಾಯಣವರು ಇರ್ಬೋದು, ಮತ್ತು ನಮ್ಮ ಜಯಣ್ಣವ್ರು ಇರ್ಬೋದು, ಇವರೆಲ್ಲರಿಗೂ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಇಷ್ಟಪಡ್ತೇನೆ. ಅದರಿಂದ ಸುನಿಲ್ ಬೋಸ್ ಅವರು ಮತ್ತು ನಮ್ಮ S ಸಿ ಮಾದೇವಪ್ಪನವರು ಎಲ್ಲರಿಗೂ ಸುಧಾ ಇವತ್ತು ನಾನು ಅವ್ರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಧನ್ಯವಾದಗಳು. ಮತ್ತೆ ನಿಯೋಗ ಏನಾದ್ರು ಭೇಟಿ ಮಾಡ್ತೀರಾ ಸರ್ ಮುಖ್ಯಮಂತ್ರಿಗಳನ್ನ, ನಿಮ್ಮ ನಿರ್ದೇಶಕರ ನಿಯೋಗ? ಈಗ ಬರಾಗ ಸಚಿವ ಸಂಪುಟ ಬರಾಗ ನಮ್ಮ ಆಡಳಿತ ಮಂಡಳಿ ಅಧ್ಯಕ್ಷರು ಮತ್ತು ನಿರ್ದೇಶಕರು ಎಲ್ಲ ಒಗ್ಗೂಡಿ ನಮ್ಮ ಮನವಿನ ಮಾನ್ಯ ಮುಖ್ಯಮಂತ್ರಿಗಳು ಮನವಿ ಸಲ್ಲಿಸಬೇಕು ಎಲ್ಲರೂ ಮಾಡ್ತೀವಿ. ಓಕೆ ಸರ್, ಇಷ್ಟೊತ್ತು ನನ್ನ ಜೊತೆ ಮಾತಾಡೋಕ್ಕೆ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ ಸರ್. ನೋಡೋದ್ರಲ್ಲ ವೀಕ್ಷಕರೇ, ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಮೂಡಲದನ್ನ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಒಮ್ಮೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮತ್ತೊಂದು ಸುದ್ದಿಯನ್ನು